ಕಳಪೆ ಗುಣಮಟ್ಟದ ಆಹಾರಗಳನ್ನು ಮಾರಾಟ ಮಾಡ್ತಿರುವ ಪ್ರತಿಷ್ಠಿತ ಹೋಟೆಲ್ ಇತರ ಅಂಗಡಿಗಳ ದಾಳಿಯ ಬಗ್ಗೆ ಶಾಸಕ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ಸದ್ಯ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಮಾಡ್ತಿರುವ ಕೆಲಸ ಒಳ್ಳೆಯ ಕೆಲಸ ಅಂತ ಹೇಳಿದ್ದಾರೆ. ಹಾಗಾದ್ರೆ ದಿನೇಶ್ ಗುಂಡೂರಾವ್ ನಮ್ಮ ಪ್ರತಿನಿಧಿ ಭವ್ಯ ಜೊತೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಸಚಿವರಾಗಿ ಬಹಳಷ್ಟು ಕಾಳಜಿ ಅನ್ನೋಲ್ಲ ಅವರು, ಏನು ಹೇಳ್ತೀರಾ ಈ ದಾಳಿಗಳ ಬಗ್ಗೆ? ನೋಡಿ, ಆಹಾರದ ಗುಣಮಟ್ಟದ ಬಗ್ಗೆ ನಾನು ಸಚಿವನಾಗಿದ್ದಾಗ ವಿಶೇಷವಾದಂಥ ಗಮನವನ್ನು ಕೊಟ್ಟು ಆಹಾರ, ಅದರ ಗುಣಮಟ್ಟ, ಸುರಕ್ಷತೆ ಇದೆಲ್ಲವೂ ಕೂಡ ನಮ್ಮ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಸಿಗಬೇಕು ಮತ್ತು ಆ ಇಲಾಖೆ ಸರಿಯಾದ ರೀತಿಯಾಗಿ ಕೆಲಸ ಜವಾಬ್ದಾರಿ ಮಾಡಬೇಕು ಅಂತ ನಾವು ಭಾಳಷ್ಟು ಕ್ರಮಗಳು ತೊಗೊಂಡಿದ್ದು. ಅದನ್ನು ಈಗ ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಮ್ಮ UT ಖಾದರ್ ಅವರು ಕೂಡ ಮಾಡ್ತಾ ಇದ್ದಾರೆ ಮತ್ತು ಇಲಾಖೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇದ್ದಾರೆ. ಅದನ್ನು ಸ್ವಾಗತ ಮಾಡಬೇಕು. ಯಾಕೆಂದರೆ ಅಂತಿಮವಾಗಿ ನಮಗೆಲ್ಲರೂ ಕೂಡ ಒಳ್ಳೆಯ ಗುಣಮಟ್ಟದ ಆಹಾರ ಸಿಗುವಂಥದ್ದು ಭಾಳ ಮುಖ್ಯ. ಮತ್ತು ಅದರಲ್ಲಿ ಬೇರೆ ಬೇರೆ ಏನು ಉಪಯೋಗ ಮಾಡದೇ ಇರತಕ್ಕಂಥ ಪದಾರ್ಥಗಳನ್ನು ಉಪಯೋಗ ಮಾಡಿದ್ರೆ ಮತ್ತು ಬೇರೆ ಬೇರೆ ಒಂದು ಅದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಆಹಾರದ ಒಂದು ತಯಾರಿಕೆ ಆದರೆ ಖಂಡಿತವಾಗಿ ಅದು ಒಳ್ಳೆಯದಲ್ಲ. ಈಗ UT ಖಾದರ್ ನಿಮ್ಮ ಜೊತೆ ಕೂಡ ಬಂದು ಪಾಪ ಆರೋಗ್ಯ ಸಚಿವರಾದರೆ ಡಿಸ್ಕಸ್ ಮಾಡಿದ್ರು. ನೀವೀಗ ನೋಡ್ತಾ ಇರ್ಬೋದು, ಬಹುತೇಕ ಕಲರ್ ಮಿಕ್ಸರ್, ಬಾಳೆಹಣ್ಣಿಗೂ ಕೂಡ ಕಲರ್ ಆಗ್ತಾ ಇದ್ದಾರೆ. ಸೊ ಈಗ ನಿಮ್ಮ ಸರ್ಕಾರ ಈಗ ಎಲ್ಲ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾರೆ. ಮುಂದೆ ಇದು ಯಾವ ರೀತಿ ಮುಂದುವರಿಬೇಕು ಸರ್? ಅದೇ ಈ ಥರ ಕಲರು, ಕೆಮಿಕಲ್ ಹಾಕೋದ್ರ ಬಗ್ಗೆ ನಾವು ಹಿಂದೆನೂ ಕೂಡ ಮಾಡ್ಕೊಂಡ್ಬಂದಿದ್ದು. ಇದು ಖಂಡಿತ ನೋಡಿ, ಪ್ರತಿಯೊಬ್ಬರು ಕೂಡ ತಮ್ಮ ಜವಾಬ್ದಾರಿ ಅರ್ಥ ಮಾಡ್ಕೋಬೇಕು. ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ. ಅದನ್ನು ಮುಂದೆ ಎಲ್ಲ ಯಾರು ಹೋಟೆಲ್ ಇರ್ಬೋದು ಅಥವಾ ಸಣ್ಣ ಸಣ್ಣ ರೆಸ್ಟೋರೆಂಟ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಪಂಚತಾರೆ ಹೋಟೆಲ್ಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲರೂ ಇದ್ರ ಬಗ್ಗೆ ಗಮನ ಕೊಡಬೇಕು. ಇದನ್ನು ನಮ್ಮ ಜನರಿಗೆ ಮೋಸ ಆಗಬಾರ್ದು, ಜನರ ಆರೋಗ್ಯಕ್ಕೆ ಹಾನಿಕಾರ ಆಗಬಾರ್ದು. ಅದನ್ನು ನೋಡ್ಕೊಳ್ತಕ್ಕಂಥ ಕನಿಷ್ಠ ಜವಾಬ್ದಾರಿ ಅದು. ಅದನ್ನು ಎಲ್ಲರೂ ಕೂಡ ಮಾಡಬೇಕು. ಅದೇ ಇದ್ರ ಉದ್ದೇಶ. ಯಾರಿಗೂ ತೊಂದರೆ ಕೊಡಬೇಕು, ಹ್ಯಾರೆಸ್ ಮಾಡಬೇಕು ಅಂತಲ್ಲ. ಇದರ ಒಂದು ಏನು ಇದು ಒಂದು ಈ ವಿಷಯದ ಬಗ್ಗೆ ಅವರವ್ರ ಜವಾಬ್ದಾರಿ ಅರಿತುಕೊಂಡು ಮಾಡ್ತಕ್ಕಂಥದ್ದೇ ಭಾಳ ಮುಖ್ಯ. ನೀವು ಕೂಡ ಮೆಡಿಸಿನ್ ಮೇಲೆ ರೈಡ್ ಮಾಡಿಸಿದ್ರಿ ಸರ್, ಮೊನ್ನೆ ನೋಡುತ್ತಾ ಇರ್ಬೋದು. 6 ಕೋಟಿ ಮೌಲ್ಯ ಕ್ಯಾನ್ಸರ್ಗೆ ಬಳಸುವಂಥ, ಅದು ಎಲ್ಲಿ ಸಪ್ಲೈ ಆಗಿದೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಅವರು ಅದನ್ನು ಪತ್ತೆ ಹಚ್ಚಿ ಅದು ಮಾಹಿತಿ ಕೊಟ್ಟ ಮೇಲೆ ಈಗ ಕ್ರಮಗಳಾಗಿದೆ. ಅದು ಖಂಡಿತ ಈ ಥರ ನೋಡಿ, ಒಂದು ಔಷಧಿ ಅದರ ಒಂದು ಪ್ರಯೋಜನ ಕಮ್ಮಿ ಆಗಿಬಿಟ್ರೆ ಅಥವಾ ಅದು ನಕಲಿ ಆಗಿದ್ದರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ಬೋದು ಅಲ್ವಾ? ನಮಗೇನೋ ಒಂದು ಔಷಧಿ ತೊಗೊಳ್ತಾ ಇದ್ದೀವಿ, ಗುಣ ಆಗ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಏನೂ ಆಗದೆ ಹೋದರೆ ಇನ್ನೂ ನಮ್ಮ ಆರೋಗ್ಯ ಇನ್ನೂ ಕೆಟ್ಟ ಪರಿಸ್ಥಿತಿಗೂ ಹೋಗ್ಬೋದು. ಅದಕ್ಕೆ ಇದು ಒಂದು ಜೀವದ ವಿಷಯ ಇದು. ಅದಕ್ಕೋಸ್ಕರ ಇದನ್ನು ನಾವು ಯಾವುದೇ ಕಾಂಪ್ರಮೈಸ್ ಆಗಂಗಿಲ್ಲ. ಮತ್ತು ಇದಂತೂ ದೊಡ್ಡ ಒಂದು ಈ ವಿಷಯದ ಬಗ್ಗೆ ಅತ್ಯಂತ ಕಠಿಣ ಕ್ರಮ ತಗೋಬೇಕು. ಯಾವುದೇ ಕಾರಣ ಕೂಡ ಅಂಥದಕ್ಕೆ ನಾವು ಅವಕಾಶ ಕೊಡಬಾರ್ದು. ಮತ್ತು ಯಾರಿಂತ ಈ ಥರ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ದಿಟ್ಟ ಕ್ರಮ